ಆರಾಮಾಗಿದ್ಯಾ? ಆರಾಮಾಗಿದ್ಯಾ? ನಮಸ್ಕಾರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಅಲ್ಲ ಸ್ಮೈಲ್ ಕೊಡೋ. ಯಾವ ಇವೆಲ್ಲ ಅವನು ಗೊತ್ತಿಲ್ಲ. ಹಿಂಗ ವಿಡಿಯೋ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಹೆಂಗೋಗಣ ಹೇಳು. ನಡಿ ನಡಿ. ಅಲ್ಲ ಎಗ್ ಪಫ್ ಕೊಡ್ಸೋ. ಎಗ್ ಪಫ್ ನನಗೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಅಲ್ಲ ಲೋ ಊಟ ಅಂತ ಲೆಫ್ಟ್ ಅಲ್ಲಿ ಹೋಗೋಣ. ಅಲ್ಲಿ ಲೆಫ್ಟ್ ತಗೋ ಮುಂದೆ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಸರ್ಜ ಬಂದ್ರು ಯಾರು ಇವ್ರಲ್ಲ? ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಮನೆ ಹತ್ರ ಬಿಡ್ತೀಯಾ? ಸರಿ ಮೇ ಸೆಟ್ಟೆ ನನ್ನ ಸೈಡ್ಗೆ ಹಾಕೋ. ಇಲ್ಲ ಸೈಡ್ಗೆ ಹಾಕೋ. ಗಾಡಿ ಏನಾಗಿದೆ? ಗಾಡಿ ಅಣ್ಣ ಹಿಂದೆ ವೀಲಿ ಅದು ಇದಾಕ್ಸ್ಬೇಕಣ್ಣ, ಶಾಕ್ ಅಬ್ಸರ್ವ್ ಹಾಕ್ಬಿಟ್ಟಿದೆ. ಆಮೇಲೆ ಗೇರ್ ಬಾಕ್ಸ್ ಹಾಕಿದೆ. ಏನಣ್ಣ ಆಯ್ತು ಚೇಂಜ್ ಮಾಡ್ಸೋಕ್ಕಿತ್ತು ಮನಸ್ಸಿಲ್ಲ. ಏನಣ್ಣ ಗೊತ್ತಿರೋಣ. ಆದರೆ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಲೈಫೇ ಹಾಳಾಗೋಗ್ಬಿಟ್ಟಿದೆ. ಏನು ಮಾಡೋಕ್ಕಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಧನ್ಯವಾದ ಅಣ್ಣ. ಏನಾ ತುಂಬ ಧನ್ಯವಾದ. ಪರವಾಗಿಲ್ಲ ಮನ್ಸರಲ್ಲಿ ಸಾಕು. A few minutes later. ಸೊ ಗಾಯ್ಸ್, ಇವಾಗ ನಾನು ಒಂದು ದೊಡ್ಡ ಇವಾಗ ಓಯ್ ಯಾಕಂದ್ರೆ ನೀನೇ ಕಂಟೆಂಟ್ ಕೊಡೋಣ ಅಂತಿದ್ಯಾ. ಇವಾಗ ಸ್ಟ್ರೈಟ್ ನಾವು ಗಣೇಶ ತರಕ್ಕೆ ಹೋಗ್ತಾ ಇದೀವಿ. ಗಣೇಶ ತರಬೇಕು ಅಂತ ಅನ್ಕೊಂಡಿದ್ದೆ. ಒಂದು ಕಳ್ತನ ನಮ್ಮ ಕಣ್ಣು ಮುಂದೆನೇ ಆಯಿತು. ಸೊ ಆ ವಿಡಿಯೋ ನೋಡಿದ್ರಲ್ಲ, ಕಳ್ತನದ ವಿಡಿಯೋ ಹೆಂಗಿತ್ತು ಅಂತ. ಸೊ ಇವಾಗ ನಾವು ಗಣೇಶ ತರಕ್ಕೆ ಹೋಗ್ತಿದ್ದೀವಿ. ಇವಾಗ ಯಾವುದೇ ಒಂದು ರೀತಿಯ ಏನದು ವಿಘ್ನಗಳು ಆಗದಿರುವಂತೆ ಹೋಗಿ ಗಣೇಶ ತಗೊಂಡ್ಬರ್ಬೇಕು ಅಂತ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಗಾಡಿ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂತಂದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಇಲ್ಲ ಸ್ಟೇಟ್ ದಾಟಿಸ್ಬಿಟ್ರೆ ನೀವು ಏನು ಹಿಡಿಯೋಕ್ಕಾಗ್ತದೆ ಹೇಳಿ. ಅದಕ್ಕೆ ಆದಷ್ಟು ಹುಷಾರಾಗಿರಿ. ಇವಾಗ ನಾವು ಗಣೇಶ ತಗೊಂಬರಕ್ಕೆ ಹೋಗ್ತಿರೋದು ಎಲ್ಲಿ ಅಂತಂದ್ರೆ ತಾವರೆಕೆರೆಗೆ ಹೋಗ್ತಾ ಇದೀವಿ. ಟೈಮ್ ಬಂದು 6 ಕಾಲ್ ಆಯ್ತೈತೆ. 5 ಕಾಲ್ಗೇನೋ ಬರಬೇಕು ಅಂತ ಅನ್ಕೊಂಡಿದ್ದೀವಿ. ಇವಾಗ 6 ಕಾಲ್ ಆಗೋಯ್ತು. ಯಾರು ಹೋಗ್ತಿರೋದು ಅಂತಂತಂದ್ರೆ ಮತ್ತೆ ನಮ್ಮ ಫ್ರೆಂಡ್ ಮಂಜಾ ಅಂತ. ನಮ್ಮ ತಮ್ಮ ಇನ್ನೊಂದು ಗಾಡೀಲಿ ಬರ್ತಿದ್ದಾನೆ, ಅವ್ನು ಹಿಂದೆ ಬರ್ತಿದ್ದಾನೆ. ಇವಾಗ ನಮ್ಮ ಮುಂದೆ ಹೋಗ್ತಾ ಇದ್ದೀವಿ. ಆಯ್ತು, ಆಮೇಲೆ ಗಣೇಶ ಬಂದಿದೆ. ಗಣೇಶ ಕ್ಲೋಸ್ ಮಾಡಿದಾರೇನಪ್ಪ. ಇದು ದೊಡ್ಡದೇ ಇದೆ ನೋಡಿ ಮುಂದೆ. ತಗೊಳ್ಳೋಣ ಅಂತ ಬಂದ್ವಿ. ತುಂಬಾ ದೊಡ್ಡದಾಗಿರೋದ್ರಿಂದ ನೋಡ್ತಾ ಇದ್ವಿ. ಇಲ್ಲೆಲ್ಲ ಗಣೇಶ ಇದೆ ಅಂತೆ. ಸೊ ಇವಾಗ ಕೆಳಗಡೆ ಹೋಗಿ ಕೇಳಿ ನೋಡೋಣ ಬನ್ನಿ ಎಷ್ಟೆಷ್ಟಿದೆ ಪ್ರೈಸ್ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮಂಜಾ ಅಂತ. ಸೊ ನಮ್ಮೂರಲ್ಲಿ ಈ ಸೈಜಲ್ಲಿ ಕೂರಿಸ್ತಾರೆ. ಗಾಡಿ ನಾವು ಓಡಿಸ್ಬೇಕಾ? ತಗೊಂಡಿದ್ದೀವಿ. ಯಾವ ಗಣೇಶ ತಗೊಂಡಿದ್ದೀವಿ ಅಂತ ಹೋದ್ಮೇಲೆ ನಾನು ತೋರಿಸ್ತೀನಿ. ಇವಾಗ ಗಾಡಿನಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಗೆ ಮೊದಲನೇದಾಗಿ ಗಣೇಶ ಬಂದಿರುವುದನ್ನು ನಾವು ಸಂತೋಷದಿಂದ ಆನಂದಿಸಿದ್ದೇವೆ. ನಮ್ಮ ಮನೆಯಲ್ಲಿ ಗಣೇಶ ಕುಣಿಸಿರುವುದು ಇದೇ ಮೊದಲನೇ ಸಾರಿಗೆ. ಸೊ ಈ ಮೊದಲನೇ ಸಾರಿಯಾಗಿದ್ದು ಇದು ಕೊನೆಯಾಗದಿರಲಿ. ನಾವು ಇನ್ನೂ ಹೆಚ್ಚಿಗೆ ವರ್ಷ ಕುಣಿಸಬೇಕೆಂದು ನಾವು ಇದೇ ಆಶಿಸುವ. ಬಂದಿಲ್ಲ ಹೇಳಕ್ಕೆ.
A few minutes later. ಬರಬೇಕು ಅಣ್ಣವ್ರು ಬರಬೇಕು ಗೊತ್ತಿಲ್ಲ. ಇವಾಗ ನಾನು ಎಲ್ಲಿ ಬಂದಿದ್ದೀವಿ ಅಂದರೆ NS ಪುಲಿನ ಆರ್ಟಿಸ್ಟ್ ನಡೀತಿದೆ, ಅಲ್ಲಿ ಬಂದಿದ್ದೀವಿ. ನೋಡೋಣ ಏನೇನು ಅಂತಂದರೆ ನೋಡಿ ಇಲ್ಲೇ ನಾವೆಲ್ಲ ಓದಿ ಬೆಳೆದಿದ್ದು. ಪ್ರೈಮರಿ ಸ್ಕೂಲ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದೆಲ್ಲ ಇಲ್ಲಿ ನೋಡಕ್ಕೆ ಒಂದು ಅಪಾರ್ಟ್ಮೆಂಟ್ ತರ ಐತೆ. ನಾವು ಓದಬೇಕಾದ್ರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ಲೇ ಇರಲಿಲ್ಲ. ಗೇಟ್ ಎಷ್ಟು ಚಿಕ್ಕದಾಗಿತ್ತು. ಅವನು ಹಿಂದೆ ಬರ್ತಿರೋನು ಕಾಂಪೌಂಡ್ ಎಲ್ಲ ಎಗರ್ಕೊಂಡು ಹೋಗ್ತಿದ್ದ. ನೀನೇನ ಮಾಡ್ತಿದ್ದೆ? ನಾನೆಲ್ಲ ಒಳ್ಳೆ ಹುಡುಗ ಕರೆಕ್ಟಾಗಿ ಹೋಗ್ತಾ ಇದ್ದೆ. ನಾನೇ ನನ್ನ ಮೇಲೆ ಆಣೆ ಇಟ್ಟು ಕಾಂಪೌಂಡ್ ಎಲ್ಲ ಜಂಪ್ ಮಾಡ್ಕೊಂಡು ಸಾಹಸ ಮಾಡ್ತಾ ಇದ್ದೆ. ಅವಾಗ ಅಳ್ತಾ ಇದ್ದೆ ಹೂ ಅಂತ. ಕಾಂತಾರ ಚಿತ್ರ ಇಡೀ ವಿಶ್ವದಲ್ಲೇ ಬಹಳಷ್ಟು ವಿಶೇಷತೆಯಿಂದ ಕಂಡಂಥ ಚಿತ್ರ. ರಿಷಬ್ ಶೆಟ್ಟಿ ನಿರ್ದೇಶನದ ಅಭಿನಯದ ಅವರ ಈ ಒಂದು ಚಿತ್ರ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಯಾವ್ದು ಹೇಳೋದು ಮರ್ತೋಗ್ಬಿಟ್ಟೆ ಅಂತಂದ್ರೆ ಗಣೇಶ ಪ್ರೈಸ್ ಎಷ್ಟಾಯ್ತು ಅಂತ.
ಗಣೇಶ ಪ್ರೈಸ್ ಬಂದು 600 ರೂಪಾಯಿ ಹೇಳಿದ್ರು, ಮತ್ತು ನಾವು ಕಮ್ಮಿ ಮಾಡಿ 500 ರೂಪಾಯಿ ಮತ್ತು ಗೌರಿನೂ ಸೇರಿ 600 ರೂಪಾಯಿ ತೊಗೊಂಡ್ಬಿಟ್ವಿ. ಸೊ ಟೋಟಲ್ ಬಂದು 600 ರುಪೀಸ್ಗೆ ತೊಗೊಂಬಂದ್ವಿ. ಮತ್ತು ಅಲ್ಲಿ ಆರ್ಕೆಸ್ಟ್ರಾನಲ್ಲಿ ತುಂಬ ನಡೀತು, ಅದೆಲ್ಲ ತೋರಿಸಿದ್ದೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗಣೇಶನ ನೀರಿಗೆ ಬಿಡೋದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಈಚೆ ಹೋಗಿದ್ದೆ, ನಮ್ಮನ್ನು ಕತ್ಲಾಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಅದನ್ನ ತೋರಿಸ್ತೀನಿ ಬನ್ನಿ. ಇಟ್ಟಿರೋದು ಅಂತಂತಂದರೆ, ಸೊ ನಾವು ಎಲ್ಲೂ ಹೋಗಿಲ್ಲ, ಯಾಕಂತಂದರೆ ನೈಟ್ ಕತ್ಲಾಗಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ. ಹಂಗಂತೇಳ್ಬಿಟ್ಟು ನಮ್ಮ ಬಕೆಟಲ್ಲೇ ಬಿಟ್ಬಿಟ್ವಿ. ಇದೆ ನೋಡಿ ಗಣೇಶ. ನನ್ನ ಪ್ರಕಾರ ಇದೇ ಒಂದು ಬೆಸ್ಟು ಗಣೇಶನ ಬಿಟ್ಟಿರೋದು ಅಂತ ಅನಿಸುತ್ತೆ. ಸೊ ನೀವು ಆದಷ್ಟು ಈ ಥರನೇ ಯೂಸ್ ಮಾಡಿ. ತುಂಬ ಕೆಟ್ಟದಾಗೆಲ್ಲ ಮಾಡ್ತಾರೆ. ಇಲ್ಲಿಗೆ ಮುಗಿಸ್ಕೊತೀನಿ, ಮತ್ತೊಂದು ವೀಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.